ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಸೊ ಇವತ್ತು ಕ್ಯಾನ್ಸರ್ ಕರ್ಕ ರಾಶಿರವರಿಗಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಲವ್ ಆ್ಯಂಡ್ ಕರಿಯರ್ ಆ್ಯಂಡ್ ನಿಮ್ಮ ಫೆಬ್ರವರಿ ಮಂತ್ಗಾಗಿ ಒಂದು ಏಂಜಲ್ ಗೈಡೆನ್ಸ್ ಇರುತ್ತೆ. ದಿಸ್ ಈಸ್ ನಾಟ್ ಓನ್ಲಿ ಫಾರ್ ಲವ್ ಆ್ಯಂಡ್ ಕರಿಯರ್, ಹೋಲ್ ಮಂತ್ ಫೆಬ್ರವರಿ ಮಂತ್ಗಾಗಿ ಏನು ಮೆಸೇಜ್ ಇದೆ ಅನ್ನೋದು ನೋಡಬಹುದು. ಸೊ ಫಸ್ಟ್ ಮೆಸೇಜಸ್ ನೋಡೋಣ, ನಿಮ್ಮ ಲವ್ ಲೈಫ್ಗೆ ಏನು ಬರ್ತಿದೆ ಅಂತ. ಕರಿಯರ್ ಹೋಲ್ ಮಂತ್ಗಾಗಿ ಏನು ಮೆಸೇಜ್ ಬರ್ತಿದೆ. ಓಕೆ, ಸೊ 9 ಆಫ್ ಪೆಂಟಿಕಲ್ಸ್ ಬರ್ತಿದೆ ನಿಮ್ಮ ಲವ್ ಲೈಫ್ಗಾಗಿ. ಸೊ ಐ ಥಿಂಕ್ ನಿಮ್ಮ ಪರ್ಸನ್ ಅಥವಾ ನೀವು ಇಬ್ಬರೂ ಡಿಸೈಡ್ ಆಗಿದ್ದೀರಾ, ಲೈಕ್ ಕರಿಯರ್ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ, ಸೇವಿಂಗ್ಸ್ ಮಾಡೋಣ ಆ್ಯಂಡ್ ಈ ಥರ. ಆ್ಯಂಡ್ ಈಗ ನೀವೇ ಅದನ್ನು ಮರಿತಾ ಇದ್ದೀರಾ, ಅಥವಾ ನೀವೇ ಕೈಂಡ್ ಆಫ್ ಇವ್ರು ನನಗೆ ಅವಾಯ್ಡ್ ಮಾಡ್ತಿರ್ಬೋದು, ನನಗೆ ಮಾತಾಡಿಸ್ತಾ ಇಲ್ಲ, ನನ್ನ ನೆನ್ಪು ಮಾಡ್ಕೋತಿಲ್ಲ, ಈ ಥರ ಎಲ್ಲ ಥಿಂಕ್ ಮಾಡ್ತಿರ್ಬೋದು. ದೇರ್ ಈಸ್ ನಥಿಂಗ್ ಲೈಕ್ ದ್ಯಾಟ್. ಆ್ಯಕ್ಚುಲಿ ಯುವರ್ ಪರ್ಸನ್ ಈಸ್ ರಿಯಲಿ ವೆರಿ ಹಾರ್ಡ್ ವರ್ಕಿಂಗ್. ನೀವು ಸಹ ಹಾರ್ಡ್ ವರ್ಕಿಂಗ್ ಇದ್ದೀರಾ, ಬಟ್ ನಿಮ್ಮ ಮೈಂಡಲ್ಲಿ ಕೆಲವು ಡೌಟ್ಸ್ ಬರಬಹುದು ಈ ಮಂತಲ್ಲಿ ಅಂತ ಕಾಣಿಸ್ತಾ ಇದೆ. ಬಟ್ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಡೌಟ್ಸ್. ಆ್ಯಂಡ್ ನೀವೇನು ಪ್ಲ್ಯಾನ್ ಮಾಡಿದ್ದೀರಾ, ನೀವೇನು ಡಿಸ್ಕಷನ್ ಮಾಡಿದ್ರಿ ಅದನ್ನು ನೆನ್ಪಿಟ್ಕೊಳ್ಳಿ, ಅದನ್ನು ಮರಿಬೇಡಿ. ಆ್ಯಂಡ್ ಐ ಥಿಂಕ್ ನಿಮ್ಮ ಜರ್ನಿ ತುಂಬ ವರ್ಷದಿದೆ ಅಂತಲೂ ಕಾಣಿಸ್ತದೆ. ಇಟ್ಸ್ ನಾಟ್ ಲೈಕ್ ಓಕೆ ರೀಸೆಂಟ್ಲಿ ಲವ್ ಸ್ಟಾರ್ಟ್ ಆಗಿದೆ, ಹಾಗಲ್ಲ. ದಿಸ್ ಈಸ್ ಕೈಂಡ್ ಆಫ್ ಲಾಂಗ್ ರಿಲೇಷನ್ಶಿಪ್, ಲೈಕ್ 3 years, ಕೆಲವೊಬ್ರಿಗಂತೂ ದಿಸ್ ಈಸ್ ಲೈಕ್ 5 years ರಿಲೇಷನ್ಶಿಪ್, 4, 8, 9 ಈಗೂ ಆಗಿರ್ಬೋದು. ಸೊ ಐ ಥಿಂಕ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನನಗೆ ಎಲ್ಲೋ ಡೌಟ್ ಫೀಲಿಂಗ್ಸ್ ಕಾಣಿಸ್ತಾ ಇದೆ. ಮಿಸ್ಸಿಂಗ್ ಎನರ್ಜಿ ಮೋರ್, ತುಂಬ ಮಿಸ್ ಮಾಡ್ಕೋತಿರ್ಬೋದು ನಿಮ್ಮ ಪಾರ್ಟ್ನರ್ಗೆ ಈ ತಿಂಗಳಲ್ಲಿ ಅಂತ. ಸೊ ಡೆಫಿನೆಟ್ಲಿ ಈ ಮಂತಲ್ಲಿ ಇಫ್ ದ್ಯಾಟ್ ಮಚ್ ನಿಮಗೆ ನಿಮ್ಮ ಪರ್ಸನ್ ನೋಡಬೇಕು, ಮಾತಾಡಿಸ್ಬೇಕು ಅಂತಿದ್ರೆ ಡೆಫಿನೆಟ್ಲಿ ಮೀಟ್ ಮಾಡಿ ಅಂತ ಕಾಣಿಸ್ತಾ ಇದೆ. ಬಟ್ ನೀವಿಬ್ಬರು ಹೇಗೆ ಅಂದರೆ ಒಂದು ಡಿಸಿಷನ್ ತೊಗೊಂಡಿದ್ದೀರಾ, ಒಂದು ಫೈನಲ್ ಆಗಿದೆ ಅಂದರೆ ಅದ್ರ ಮೇಲೇ ನಡಿಬೇಕು. ಆ ಥರ ಏನಾದರೂ ಇದ್ದೀರಾ ಅಂದರೆ ಅದನ್ನು ಬ್ರೇಕ್ ಮಾಡಬಹುದು ಅಂತ ಕಾಣಿಸ್ತಾ ಇದೆ. ಯಾಕಂದರೆ ದ ವೇ ಯು ಬೋತ್ ಆರ್ ಮಿಸ್ಸಿಂಗ್ ಈಚ್ ಅದರ್, ನೀವು ತುಂಬ ಮಿಸ್ ಮಾಡ್ತಿದ್ದೀರಾ ನಿಮ್ಮ ಪರ್ಸನ್ನ, ಅವರು ಮಿಸ್ ಮಾಡ್ತಿದ್ದಾರೆ. ಸೊ ಏನಾದರೂ ರೆಸ್ಟ್ರಿಕ್ಷನ್ಸ್ ಇಟ್ಟಿದ್ದೀರಾ? ನನ್ನ ಪ್ರಕಾರ ತುಂಬ ರೆಸ್ಟ್ರಿಕ್ಷನ್ಸ್ ಇಟ್ಕೊಂಡು ಪ್ರೀತಿ ಮಾಡೋದು ಅಷ್ಟು ಸರಿನೂ ಅಲ್ಲ ಅಂತೀನಿ. ಬಿಕಾಸ್ ವಿ ಡೋಂಟ್ ನೋ ನಮ್ಮ ಲೈಫ್ ಎಲ್ಲಿವರೆಗಿದೆ, ಯಾವಾಗ ಯಾರಿಗೆ ಏನಾಗ್ಬಿಡುತ್ತೆ ಅಂತ. ಸೊ ಈ ರಿಸ್ಟ್ರಿಕ್ಷನ್ಸ್ ನಡುವೆ ಯಾರಿಗೋ ಏನೋ ಆಯಿತು ಅಂದರೆ ಎಷ್ಟು ಟೈಮ್ ನೀವು ಕಳ್ಕೊಂಡಂಗೆ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಐ ಬಿಲೀವ್. ಸೊ ಇನ್ ಕೇಸ್ ನಿಮಗೆ ರಿಸ್ಟ್ರಿಕ್ಷನ್ಸ್ ಮುರಿದು ಮೀಟ್ ಆಗಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಮೀಟ್ ಆಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಕರಿಯರಲ್ಲಿ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ನೀವು ಗ್ರೋತ್ ಕಾಣಿಸ್ತಾ ಇದೆ. ಸ್ಟಾರ್ ಕಾರ್ಡ್ ಬರ್ತಾ ಇದೆ. ಡೆಫಿನೆಟ್ಲಿ ತುಂಬ ಫೋಕಸ್ಡ್ ಆಗಿದ್ದೀರಾ, ಹಾನೆಸ್ಟ್ ಆಗಿದ್ದೀರಾ. ನಿಮ್ಮ ಪರ್ಸನ್ ಜೊತೆ ಆಗಿರಲಿ, ನಿಮ್ಮ ಕರಿಯರ್ ಜೊತೆ ಒಂದು ಹಾನೆಸ್ಟಿ ನನಗೆ ಜಾಸ್ತಿ ಕಾಣಿಸ್ತಾ ಇದೆ. ತುಂಬ ಕೆಲಸ ಮಾಡಬೇಕು ಅಂದರೆ ಮಾಡಬೇಕು, ಕರಿಯರ್ನ ತುಂಬ ಇದು ಮಾಡಬೇಕು, ಒಳ್ಳೆ ಒಂದು ನೇಮ್ ತಗೋಬೇಕು. ದಿಸ್ ಇಸ್ ವಾಟ್ ಯು ಪೀಪಲ್ಸ್ ಡ್ರೀಮ್. ಇದು ನನಗೆ ಇಲ್ಲಿ ನಿಮ್ಮೊಬ್ಬರೇ ರೀಡಿಂಗ್ ಅಂತ ನನಗೆ ಫೀಲ್ ಆಗ್ತಿಲ್ಲ. ರೀಡಿಂಗಲ್ಲಿ ನಿಮ್ಮಿಬ್ಬರ ಎನರ್ಜಿನೂ ನನಗೆ ಅಷ್ಟೇ ಸ್ಟ್ರಾಂಗ್ ಆಗಿ ಸಿಗ್ತಾ ಇದೆ. ಸೊ ಐ ಥಿಂಕ್ ದಿಸ್ ಈಸ್ ಬ್ಯೂಟಿಫುಲ್. ಆ್ಯಂಡ್ ಸ್ಟಾರ್ ಕಾರ್ಡ್ ಬರ್ತಿರೋದ್ರಿಂದ ನೀವಿಬ್ಬರು ಆಲ್ರೆಡಿ ಒಂದು ಸ್ಟಾರಲ್ಲಿ ನಿಮ್ಮಿಬ್ರಿಗೇನೋ ಲೈಕ್ ರಿಯೂನಿಯನ್ ಆಗಿರುವಂತಹ ಜೋಡಿ ನೀವು ಅಂತ ಹೇಳ್ಬೋದು. ಆ್ಯಂಡ್ ಈ ಕಾರ್ಡ್ ನಿಮ್ಮ ಕರಿಯರ್ಗೋಸ್ಕರ ಬರ್ತಿರೋದ್ರಿಂದ ಕೈಂಡ್ ಆಫ್ ನೇಮ್, ಫೇಮ್, ಸಕ್ಸಸ್ ಇದೆಲ್ಲ ನಿಮಗೆ ಸಿಗ್ತಾ ಇದೆ ಫೆಬ್ರವರಿ ಮಂತಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ನೀವೇನು ಕೆಲಸ ಮಾಡ್ತಿದ್ದೀರಾ, ನೀವೇನು ಒಂದು ಹೊಸ ಕಾರ್ಯ ಶುರು ಮಾಡ್ಬೇಕಂತಿದ್ದೀರಾ, ಅದರಲ್ಲಿ ಡೆಫಿನೆಟ್ಲಿ ನೀವು ಗ್ರೋತ್ ನೋಡ್ತೀರಾ. ಡೆಫಿನೆಟ್ಲಿ ನಿಮ್ಗೆ ತುಂಬ ಅಪ್ರಿಸಿಯೇಷನ್ ಸಿಗುತ್ತೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಅದಕ್ಕೋಸ್ಕರ ನೀವು ತುಂಬ ಟೈಮ್ ಕೊಟ್ಟಿದ್ರಿ, ಪ್ರಿಪೇರ್ ಆಗಿದ್ರಿ. ಆ್ಯಂಡ್ ಫೈನಲಿ ಯು ಆರ್ ಪರ್ಫೆಕ್ಟ್ ಇನ್ ದ್ಯಾಟ್. ಆ್ಯಂಡ್ ಐ ಥಿಂಕ್ ತುಂಬ ಆಪರ್ಚುನಿಟೀಸ್ ನನಗೆ ಕಾಣಿಸ್ತಾ ಇದೆ. ಸೊ ವಾಟ್ ಎವರ್ ನಿಮ್ಮ ಕರಿಯರಲ್ಲಿ ನೀವೇನೇ ಮಾಡ್ತಾ ಇರಿ ಗೈಸ್, ಇಟ್ಸ್ ಟೇಕಿಂಗ್ ಯು ಟು ದ ಗ್ರೋತ್. ಆ್ಯಂಡ್ ತುಂಬ ಬೇರೆ ಒಂದು ಲೆವೆಲ್ಗೆ ನೀವು ಹೈಯರ್ ಗೋಲ್ಸ್ ಎಲ್ಲ ನಿಮ್ದು ರೀಚ್ ಆಗ್ತಿದೆ ಅಂತ ಹೇಳಬಹುದು. ಸೊ ಕಂಗ್ರ್ಯಾಚುಲೇಷನ್ಸ್, ದಿಸ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್. ಈ ಕಾರ್ಡ್ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ ಅಂತ ಹೇಳ್ತೀನಿ. ಸೊ ಓವರ್ ಆಲ್ ಈಗ ಫೆಬ್ ಮಂತ್ಗಾಗಿ ನಿಮಗೆ ಏಂಜಲ್ ಗೈಡೆನ್ಸ್ ಏನು ಬರ್ತಿದೆ ಅಂದರೆ ನೋ ನೀಡ್ ಟು ವರೀಸ್. ಸೊ ಐ ಥಿಂಕ್ ನೀವು ಕೆಲಸನೂ ಹಾನೆಸ್ಟಾಗಿ ಮಾಡ್ತಿದ್ದೀರಾ, ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್. ಬಟ್ ಎಲ್ಲೋ ಒಂದು ಕಡೆ ನಿಮಗೇನಾದರೂ ಸ್ವಲ್ಪ ಟೆನ್ಷನ್ಸ್, ಭಯ ಆಗ್ತಿದೆ ಅಂತಿದ್ರೆ ಅದು ಮಾಡಬೇಡಿ ಅಂತ ಏಂಜಲ್ ಮೆಸೇಜ್ ನಿಮಗೆ ಬರ್ತಿದೆ. ಸೊ ಐ ಥಿಂಕ್ ಫೆಬ್ರವರಿ ಮಂತಲ್ಲಿ ಯಾವುದೋ ಒಂದು ಟಾಪಿಕ್ ಬಗ್ಗೆ ನಿಮಗೇನೋ ಟೆನ್ಷನ್ ಆಗ್ತಿದೆ ಅಂದರೆ ಐ ಥಿಂಕ್ ವರಿ ಮಾಡ್ಕೋಬೇಡಿ. ಎಲ್ಲ ನೀವು ಕರೆಕ್ಟೇ ಮಾಡ್ತಿದ್ದೀರಾ, ನಿಮ್ಮ ಜೊತೆನೂ ಎಲ್ಲ ಸರಿನೇ ಆಗತ್ತೆ ಅನ್ನೋವಂಥ ಮೆಸೇಜ್ ಇದು ಆ್ಯಕ್ಚುಲಿ. ನೋ ನೀಡ್ ಟು ವರಿ ಅಂದರೆ. ಸೊ ತುಂಬ ಟೆನ್ಷನ್ ಮಾಡ್ಕೋಬೇಡಿ, ಎವ್ರಿಥಿಂಗ್ ಈಸ್ ಗೋಯಿಂಗ್ ಸ್ಮೂತ್ಲಿ ಅನ್ನೋವಂಥ ಮೆಸೇಜ್ ಬರ್ತಿದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಾನು ಹೇಳಿರೋ ಮಾತು ಬಗ್ಗೆ ಥಿಂಕ್ ಮಾಡಿ. ಇನ್ ಕೇಸ್ ಈ ರೀಡಿಂಗ್ ನಿಮ್ಮ ಜೊತೆ ರೆಸನೇಟ್ ಆದರೆ ಡೆಫಿನೆಟ್ಲಿ ಅಪ್ಲೈ ಮಾಡಿ. ಥ್ಯಾಂಕ್ ಯು ಗೈಸ್.